ಭಕ್ತಿ ಮಾಡ್ಕೊಂಡಿರ್ತೀವಿ ದೂರದಲ್ಲಿ ಅಂತೇಳಿ ಅವರೇ ಬೇಡ ಅಂದ್ರೆ ಏನು ಮಾಡಬೇಕು? ಹೋಗಪ್ಪ ಹೋಗಿ ಬಾ ಅಂಥೇಳಿ ಅವ್ರಿಗೆ ಆಶ್ರಮ ಕೊಟ್ಟು ಜಯತೀರ್ಥ, ಜಯವನ್ನು ತಂದುಕೊಡುವ ತೀರ್ಥ, ಶಾಸ್ತ್ರವನ್ನು 21 ಗ್ರಂಥಗಳನ್ನು ರಚನೆ ಮಾಡಿದವರು ಅಂತ ಅರ್ಥ. ನಮಗೆ ಜ್ಞಾನ ಇಲ್ಲದೆ ಇದ್ದಿದ್ದಕ್ಕಲ್ವ ಮೇಲಿಂದ ಮೇಲೆ ಪರಾಹತಿ ಪರಾಭವ ಸಂಸಾರದಲ್ಲಿ ಯಾತಕ್ಕೆ ಅಂದರೆ ಜ್ಞಾನದ ಕೊರತೆಯಿಂದ. ಟೀಕಾರಾಯರ ಮಾತಿನಲ್ಲಿ ಎಲ್ಲ ಕಡೆ ಕನ್ವಿಕ್ಷನ್ ಇದಮಿತ್ತಮ್ ಅಂತ ಹೇಳ್ಬಿಡ್ತಾರೆ. ನಮಗೆಲ್ಲೂ ಡೌಟ್ ಬರೋದಿಲ್ಲ, ಯೋಗ್ಯತೆ ಅನುಗುಣವಾಗಿ ಅರ್ಥವಾಗತ್ತೆ. ಟೀಕಾಕೃತ್ಪಾದರ ಗ್ರಂಥಗಳು ನಮಗೂ ಅರ್ಥವಾಗತ್ತೆ, ಆಚಾರ ಮಾತು ಅಷ್ಟೇ, ರಾಯಿಗೂ ಅರ್ಥವಾಗಲ್ಲ. ಎಲ್ಲ ಹೊಡಿಬೇರಿ ನಂಗೆ ಅರ್ಥ, ನಮಗೆ ಸ್ವಲ್ಪ ಅರ್ಥ ಆಗ್ಬಿಟ್ರೆ ಅಷ್ಟೇ ಅನ್ಕೊಂಡ್ಬಿಡ್ತೀವಿ. ರಾಯರಂತಾರೆ ಎಷ್ಟು ಹೇಳಿದ್ರು ಇದೆಯಲ್ಲಪ್ಪ, ಸುಧಾ ನ್ಯಾಯ ಸುಧಾ ಅಮೃತ ಸಾಗರದ ಒಂದು ಹನಿ ಈ ವ್ಯಾಸತ್ರಯದ ಒಂದೊಂದು ಗ್ರಂಥ ಅಂದರೆ ಎಂದು ಅರ್ಥವಾಗುತ್ತೆ ಟೀಕಾರಾಯರ ಮಹಿಮೆ ನಮಗೆ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಕಾಮಬಾಣ ಚಿರಂ ಸದಾ. ದುಷ್ಟ ಕಾಮನೆಗಳನ್ನು ತುಂಡು ತುಂಡು ಮಾಡಿಬಿಡುತ್ತಂತೆ. ಟೀಕಾರಾಯರಿಗೆ ಶರಣಾಗಿ ನಾವು ಅದನ್ನು ಅಧ್ಯಯನ ಮಾಡಿದ್ರೆ, ಮೊನ್ನೆ ನಾನು ಪ್ರವಚನದಲ್ಲಿ ಹೇಳಿದೆ, ಮಹಾಪಂಡಿತರು ಮಣಿದ್ರಾವಿಡರು ಅಂತಿದ್ದಾರೆ, ಕಾಶಿಲಿದ್ದರು, ರಾಜರಾಜೇಶ್ವರ ಶಾಸ್ತ್ರಿಗಳ ದೌಹಿತ್ರ, ಆತ ಮದ್ರಾಸಲ್ಲಿದ್ದಾರೆ. ಈ ಪುಣ್ಯಾತ್ಮ ಯಾವಾಗಲೂ ಮಂತ್ರಾಲಯ ಸ್ವಾಮಿಗಳದ್ದು ಗೀತಾ ವಿವೃತ್ತಿ ನಮ್ಮ ವಿದ್ಯಾಪೀಠದಿಂದ ಒಬ್ಬ ಅವ್ರ ಶಿಷ್ಯ ಮೀಮಾಂಸಾ ಓದಲಿಕ್ಕೆ ಮದ್ರಾಸ್ಗೆ ಹೋಗಿದ್ದಾದ್ದರಿಂದ ಅವನು ಹೇಳ್ತಾನೆ, ಗುರುರಾಜ್ ಕಲ್ಕೂರ್, ಗುರುಪ್ರಸಾದ ಕಲ್ಕೂರ್ ಅಂತ, ನೋಡಿ ಗುರುಗಳೇ ಹೀಗೆ ಒಳ್ಳೆ ಪಾಠ ಹೇಳ್ತಾರೆ. ಮತ್ತು ಟೀಕಾರಾಯರು ಯಾವುದೋ ಒಂದು ಗ್ರಂಥ ನೋಡ್ತಾನೇ ಕೂತಿರ್ಬೇಕಂತ. ಅವರು ಹೇಳಿದ್ರಂತೆ, ಜಯತೀರ್ಥೇಣ ಮಧ್ವಃ ರಕ್ಷಿತಃ. ಜಯತೀರ್ಥರಿಂದ ಮಧ್ವರ ರಕ್ಷಣೆ ಆಯಿತು. ಅಂದರೆ ಪೆದ್ದುಕೊಂಡಿದ್ದಾಗ ನಮ್ಮ ಆಚಾರ ಅವರ ದೃಷ್ಟಿಯಲ್ಲಿ ಅವ್ರಿಗೇನ ಇಲ್ಲದೆ, ಇವರು ಟೀಕೆ ಹೀಗೆ ಬರೀದೇ ಇದ್ದರೆ ಏನಿರುತ್ತೆ ಅದಕ್ಕೆ ಅಂಥವ್ರ ತಾತ್ಪರ್ಯ. ಎಲ್ಲಿ ಮಧ್ವರಾಯರು ಟೀಕಾರಾಯರು ಏನಂದ್ರು ಗೊತ್ತಾ, ಎನ್ ಮಾದೃಶೋಪಿಯತತೆ ತದತೀವ ಹಾಸ್ಯಂ ಅಂದರು. ನನ್ನಂಥವನು ಆನಂದ ತೀರ್ಥರ ಮಾತನ್ನು ವ್ಯಾಖ್ಯಾನ ಯಾರು ಮಾಡಬೇಕು? ಸುರಾಖ್ಯಧಿಕಾರಿಣ, ದೇವತೆಗಳ ಅಧಿಕಾರಿಗಳು. ನನ್ನಂಥ ಅಲ್ಪನೂ ಕೂಡ ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಹಾಸ್ಯ ಇನ್ನೇನಿದೆ ಅಂತ ಅವರು ಅಂತಾರೆ. ನಮ್ಮ ಭಾಗ್ಯ. ಇದರಿಂದ ಏನು ಅರ್ಥ ಆಯಿತು ಅಂದರೆ ಇವರು ದೇವತೆಗಳು ಅಂತ ಅರ್ಥ ಆಯಿತು ನಮಗೆ. ಇವರನ್ನೇ ಟೀಕಾರಾಯರು ಅಂತ ಲೋಕದಲ್ಲಿ ಎಲ್ಲರೂ ಮಕ್ಕಳಿಗೆ ಅರ್ಥವಾಗತ್ತಲ್ಲ. ಇಂಥ ಅದ್ಭುತ ಟೀಕಾಕೃತ್ಪಾದರು ಮಾಡಿದ ಆಚಾರ್ಯರ ಸೇವೆ, ಆಚಾರ್ಯರಿಂದ ಆದ ಅನುಗ್ರಹ ಅವರಿಗೆ ಎಷ್ಟು ಹೇಳಿದ್ರು ಕಮ್ಮಿ. ಒಂದು ಕಡೆ ಅಂತಾರೆ, ಆಭಾಸತ್ವಮಿಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂ ನೈವ ಬಭಾರ ದೂರ ನಿಹತ ವೈಭಾಷಿಕಾದ್ಯುಕ್ತಯ ಹ್ರೀಭಾರೇಣ ನತಾಶ್ಚ ಸಂಕರ ಮುಖಾಃ ಶೋಭಾಕರೋ ಭಾಸ್ಕರಃ ಶ್ರೀಭಾಷ್ಯಂ ಜಯಯೋಗಿನಿ ಪ್ರವರತಿ ಸ್ವಾಭಾವಿಕೋದ್ಯನ್ಮತ. ತಾರ್ಕಿಕರು ಕೆಲಸಕ್ಕೆ ಬಾರದೇ ಇದ್ದವರು ಆಭಾಸತ್ವಮಿಯಾಯ ತಾರ್ಕಿಕ ಮತಂ ಟೀಕಾರಾಯರು. ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಟೀಕಾರಾಯರದು ಬೇಡ, ಆ ಸರಣಿಯಲ್ಲಿ ಬಂದ ಸತ್ಯನಾಥರು ಅಂತ ಒಬ್ಬರು ವೀರಚೋಳಪುರದಲ್ಲಿ ಅವರ ವೃಂದಾವನ ಇದೆ. ಅವರು ಅಭಿನವ ತಾಂಡವ ಅಂತ ಗ್ರಂಥ ಬರೆದಿದ್ದಾರೆ. ವ್ಯಾಸರಾಜರು ಪರಮ ಭಕ್ತರವರು. ವ್ಯಾಸರಾಜೆಂದು ಮಾಶಾಸೆ ಚಂದ್ರಿಕಾಯಸ್ಯ ಸಮ್ಮತ ದುರ್ವಾರಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಮಂತ ಚಂದ್ರಿಕಾಚಾರ್ಯರನ್ನು ಕೊಂಡಾಡಿ ಅಭಿನವ ಚಂದ್ರಿಕಾ ಅಂತ ಬರೆದಿದ್ದಾರೆ. ಅಭಿನವ ಚಂದ್ರಿಕಾ, ಅಭಿನವ ತಾಂಡವ, ಅಭಿನವ ಗದ, ಇವರ ಗ್ರಂಥಗಳು ನೋಡಿ ಹೇಗಿದೆ. ಇಂಥ ಅಭಿನವ ಅಂದರೆ ವ್ಯಾಸರಾಜರ ಭಕ್ತರಾಗಿ ಇದನ್ನು ರಚನೆ ಮಾಡ್ತಾ ಇದ್ದೀನಿ ಅಂಥೇಳಿ ರಚನೆ ಮಾಡಿದ್ದಾರಲ್ಲಿ. ಅವರು ಕೆಲವು ಮಾತುಗಳನ್ನು ಆಡ್ತಾ ಹೋದರೆ ಆಶ್ಚರ್ಯವಾಗುತ್ತೆ, ಹೀಗೆ ಮಾತಾಡ್ಲಿಕ್ಕೆ ಬರುತ್ತಾ ಅನ್ಸತ್ತೆ. ಟೀಕಾಕೃತ್ಪಾದರ ಪೂರ್ಣಾನುಗ್ರಹವನ್ನು ಹೊಂದಿದ
ಈ ಪುಣ್ಯಾತ್ಮರು ಅಭಿನವ ತಾಂಡವ ಬರೆದಿದ್ದಾರಲ್ಲ, ಗದಾಧರಣ ಗ್ರಂಥವನ್ನೆಲ್ಲ ಚೆನ್ನಾಗಿ ಖಂಡನೆ ಮಾಡಿದ್ದಾರೆ. ನಮ್ಗೆ ಅವಂದು ನೋಡಿದ್ರೆ ಅರ್ಥವಾಗಲ್ಲ, ಚಿಂತಾಮಣಿದು ಕೆಲವುದಲ್ಲ, ತಾಂಡವ ನೋಡಿದ್ರೆ ಅರ್ಥವಾಗುತ್ತೆ. ಯಾಕೆಂದರೆ ಬರೆದವನಿಗೆ ಎಷ್ಟು ಅರ್ಥ ಆಗಿದೆಯೋ ಬಿಟ್ಟಿದೋ, ಅದಕ್ಕೆ ಅರ್ಥವನ್ನು ಸೂಚನೆ ಮಾಡಬೇಕಾದ್ರೆ ಅಭಿನವ ತಾಂಡವ ಟೀಕಾಕೃತ್ಪಾದರ ಭಕ್ತರು ರಚನೆ ಮಾಡಿದ್ರೆ ಹೀಗಿದ್ದರೆ, ಇನ್ನು ಟೀಕಾರಾಯರು ಜಾಲಾಡಿಬಿಟ್ಟಿದ್ದಾರೆ. ಎಲ್ಲ ಮತಗಳು ಹೀಗೆ ಎಷ್ಟು ವಿಕಲ್ಪ ಮಾಡೋದ್ರಿ, ಹೀಗೋ ಇರ್ರೆಲೆವೆನ್ಸ್ ಇಲ್ಲ ಅದರಲ್ಲಿ. ಹೀಗೆ ಹೇಳ್ಬೋದು, ಹಾಗೆ ಹೇಳ್ಬೋದು. ಹೇಗೆ ಹೇಳ್ತಿ, ನಿನ್ನ ಅಭಿಪ್ರಾಯ. ಅವನು ಅನ್ಕೊತಾನೆ ಇನ್ನೇನೂ ಇಲ್ಲ, ಸಿಕ್ಕಾಕೊಂಡ್ಬಿಡ್ಬೇಕು ಆ ಸರ್ಕಲ್. ಈ ಖೆಡ್ಡಾದಲ್ಲಿ ಆನೆಗಳು ಸಿಕ್ಕಾಕೊಂಡಾಗೆ ಹೊರಗೆ ಬರಬಾರ್ದು ಅಷ್ಟು ಮಾಡ್ತಾರೆ. ದ್ವೇಷವ ಅವ್ರಿಗೆ. ಯಾರು ಮುಕ್ತಿಯೋಗ್ಯರೋ ಸ್ವಲ್ಪ ಕೇಳ್ಬೋದ? ಹಾಂ, ಯಾರು ಮುಕ್ತಿಯೋಗ್ಯರೋ ಅವ್ರಿಗೆ ಜ್ಞಾನ ಬರಲಿ, ಸಾಧನೆ ಮಾಡಿಕೊಳ್ಳಿ ಅನ್ನೋ ಕಾರುಣ್ಯ ಬಿಟ್ಬಿಟ್ರೆ ಮತ್ತೊಂದಿಲ್ಲ. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ಅಂದು ಒಂದೇ ಒಂದು ಪದಕ್ಕೆ ಸತ್ಯಾತ್ಮ ತೀರ್ಥರು 8 ಮಂಗಳದಲ್ಲಿ 4 ಗಂಟೆ 3 ಗಂಟೆ 4 ಗಂಟೆ 8 ಮಂಗಳದಲ್ಲಿ ಹೇಳಿದ್ದಾರೆ. ಇದು ಟೀಕಾರಾಯರನ್ನ ಏನು ಹೇಳಬೇಕು ಇದಕ್ಕೆ? ಆಶ್ಚರ್ಯ, ನಮ್ಮ ಭಾಗ್ಯ, ಇದನ್ನು ನೋಡುವ ಭಾಗ್ಯ. ವಿಶ್ವಾಸದಿಂದ ಸಾಗುವವರು ನಾನಾಗಲಿ ನೀವ್ಯಾರೂ ಅಲ್ಲ. ಮೇಲೆ ಅತೀ ಪೆದ್ದ ಬ್ರಾಹ್ಮಣ ಅಂದರೆ ಅಂಥ ವ್ಯಕ್ತಿ ತಪಸ್ವಿಯೂ ಅಲ್ಲ ಅಂದರೆ ಅವನನ್ನು ಕಲ್ಲು ಕಟ್ಟಿ ಸಮುದ್ರಕ್ಕೆ ಬಿಸಾಡಿ ಬಂದ್ಬಿಡಿ ಅಂತೆ. ಗೊತ್ತೇ? ಅರ್ಥವಾಯ್ತಾ ಈ ಮಾತಿಗೆ? ಬ್ರಾಹ್ಮಣನಾದ ನನಗೆ ಅಧಿಕಾರ ಬಹಳ ಇದೆ, ಮೋಕ್ಷದ ಹೊತ್ತಲಲ್ಲಿದ್ದೀವಿ, ಅದನ್ನು ಯಾವುದಕ್ಕೋ ಬಳಸ್ಕೊಂಡು ಎಲ್ಲೋ ಸಾಗಿಬಿಟ್ರೆ ಅಂಥ ಬಡ ಬ್ರಾಹ್ಮಣ ಪೆದ್ದತನ ಇದೆ ಅಂದ್ಕೊಂಡು ತಪಸ್ವಿ ಆಗಲಿಲ್ವೋ, ಸಮುದ್ರದಲ್ಲಿ ಬಿಸಾಡಿ ಬಂದು ಪೋನಲ್ಲಿ ಹೋಗಟ್ಟು ಪೋಡ ಅಂತ ಸತ್ತೋಗಲಿ ಇದ್ದರ್ಥ. ಈ ಮಾತಾಡಬೇಕಾದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಬದುಕಬೇಕ್ರಿ ಬ್ರಾಹ್ಮಣ್ಯವನ್ನು. ಆ ಪದದ ಅರ್ಥವೇ ಗೊತ್ತಾಗೋದಿಲ್ಲ. ಬ್ರಹ್ಮ ಬೃಹಂತೋಕ್ಯಸ್ಮಿನ್ ಗುಣಾಹ ತದ್ಬ್ರಹ್ಮ ಗುಣಪರಿಪೂರ್ಣ ನಾರಾಯಣ ತಮ್ಮ ಅಣತಿ ಜಾನಾತಿ. ಗುಣಪರಿಪೂರ್ಣನಾದ ನಾರಾಯಣನನ್ನು ತಿಳಿಯುವವನು, ಆ ಪ್ರಯತ್ನದಲ್ಲಿರುವವನು ಬ್ರಾಹ್ಮಣ. ಇಲ್ಲದಿದ್ದರೆ ಈ ಭಾಗವತನ 12ನೇ ಸ್ಕಂದದಲ್ಲಿ ಬರುತ್ತೆ, ನೀವು ನಾವು ಬ್ರಾಹ್ಮಣರು ಹೌದಾ ನೋಡಿ, ವಿಪ್ರತ್ವೇ ಸೂತ್ರಮೇವಗಿ. ಜನವಾರ ತೋರಿಸ್ಬಿಟ್ರೆ ಬ್ರಾಹ್ಮಣರಾಗ್ಬಿಟ್ರೆ ಗತಿ ಏನು? ಕತ್ತೆಗೆ ಹಾಕ್ಬೋದಪ್ಪ, ಕೊರಳಲ್ಲಿ ಇದ್ದದ್ದು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಿ ನಾವು, ಬ್ರಾಹ್ಮಣ ಆಗತ್ತೇನ್ರಿ? ಬರೀ ಆ ರೀತಿ ಬ್ರಾಹ್ಮಣರಾಗಬಾರ್ದು, ಜ್ಞಾನದಿಂದ ಬ್ರಾಹ್ಮಣರಾಗಬೇಕು. ವಿಪ್ರಾಂತ ಬೇರೆ ಕರೀತಾರೆ ನಮ್ಮನ್ನು. ವಿದಾ ಪ್ರೇಷ್ಠತಾಂ ಮಾನ್ಯತಾಂ ಯಾತಃ ವಿಪ್ರಹ. ಜ್ಞಾನದಿಂದ ಶ್ರೇಷ್ಠತ್ವವನ್ನು ಹೊಂದಬೇಕೇ ಹೊರತು ಸುಮ್ಮನೆ ದುರಾಗ್ರಹದಿಂದ ಕೂಡಿಕೊಂಡು ಇದ್ದರೆ ಏನದು? ಎಲ್ಲ ಮತಗಳ ನೋಡಬೇಕಾದ್ರೆ ಸುಧವನ್ನು ಲೌಕಿಕರಿವರು ಈ ಪುಣ್ಯಾತ್ಮರು ನೋಡಿದ್ದಾರೆ. ಆಭಾಸತ್ವಮಿಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂ ನೈವ ಬಭಾರ. ಪ್ರಾಭಾಕರ ಪ್ರಕ್ರಿಯಾ ಅಂತ, ಈ ಪ್ರಾಭಾಕರ ಅಂತ ಒಬ್ಬರಿದ್ದಾರೆ, ಅವನ್ನ ಗುರು ಅಂತ ಕರೀತಾರೆ. ಗುರುಮತ ಅಂತ ಹೆಸರು. ಅವನು ಗುರು ಅಲ್ಲ, ಯದ್ಯಪಿ ಶಿಷ್ಯ. ಈ ಭಟ್ಟರ ಶಿಷ್ಯ, ಅಲ್ಲಿ ಕುಮಾರಿಲ್ಲ ಭಟ್ಟರ ಶಿಷ್ಯ, ಅದು ಭಟ್ಟ ಮತ, ಇದು ಗುರುಮತ ಅಂತ. ತತ್ರಾಪಿ ನೋಕ್ತಂ ಅತ್ರತೂ ನೋಕ್ತಂ ತತ್ರಾಪಿ ನೋಕ್ತಂ ಅಂತ ಅರ್ಥವಾಗದೆ ಶಂಕ ಹೊಡಿತಾ ಇದ್ದ. ಇವನು ಕಸ ಗುಡಿಸ್ಕೊಂಡಿದ್ದ ಅಲ್ಲಿ. ಗುರುಗಳೇ ಕ್ಷಮಿಸ್ರಿ, ಅತ್ರ ತುನ ಉಕ್ತಂ ತತ್ರ ಅಪಿನ ಉಕ್ತಂ. ತು ಎಂಬ ಪದದಿಂದ ನಿಮಗೆ ಬೇಕಾಗಿರೋ ಅರ್ಥ ಸೂಚನೆ ಮಾಡಿದ್ದಾರೆ, ಅಲ್ಲಿ ಅಪಿ ಎಂಬ ಪದದಿಂದ ಹೇಳಿದ್ದಾರೆ. ಕುಣಿದಾಡ್ಬಿಟ್ಟ ಆ ಗುರುಗಳು. ಅಂದರು ಕುಮಾರಿಲ್ಲ ಭಟ್ರು, ನೀನು ನನ್ನ ಶಿಷ್ಯ ಅಲ್ವೋ, ನನ್ನ ಗುರು ಅಂತ ಹೇಳಿದಂತೆ. ಅದಕ್ಕೆ ಗುರು ಅಂತಾರೆ ಹೆಸರು ಬಿದ್ದದ್ದು ಗುರುಮತ ಅಂತ. ಸ್ವಲ್ಪ ವ್ಯತ್ಯಾಸ ಇದೆ. ಅವರು ಹೇಳುವ ಪ್ರಾಮಾಣ್ಯವಾದ ಇತ್ಯಾದಿಗಳಲ್ಲಿ ತ್ರಿಪುಟಿ ಪ್ರತ್ಯಕ್ಷ ಏನೇನೇನೇನೋ ಹೇಳ್ತಾರೆ. ಅಲ್ಲಿ ಭ್ರಾಂತಿ ಇಲ್ಲ ಅಂತಾರೆ ಅವರು. ಅವರು ಭ್ರಮೆಯನ್ನೇ ಒಪ್ಪಲ್ಲ. ಭ್ರಮೆ ಒಪ್ಪಲ್ಲ ಅಂದರೆ ಏನರ್ಥ? ಹಾಗಾದರೆ ಭ್ರಮೆ ಒಪ್ಪುವವರಿಗೆ ಭ್ರಮೆ ಇದೆ ಅಂತಾರು ಹೇಳಬೇಕಲ್ಲ. ಅವನು ಭ್ರಮೆ ಇಲ್ಲ ಅಂದಮೇಲೆ
ನೀವು ಭ್ರಾಂತರು ಅಂತ ಹೇಳಬೇಕಲ್ಲ. ಅದಕ್ಕೆ ಏನೇನೋ ಹೇಳ್ತಾನೆ. ಅಲ್ಲಿ ಜ್ಞಾನ ಪ್ರಮಾತ್ಮಕವಾಗಿ ಇರುತ್ತೆ, ಭೇದ ಆಗ್ರಹಣ ಅದು ಇದು ಇಲ್ಲದೆ ಉಪನ್ಯಾಸಗಳು ಮಾಡಿ ಗೊಂದಲ ಮಾಡಿ ಒಟ್ನಲ್ಲಿ ಕನ್ವೆ ಆರ್ ಕನ್ಫ್ಯೂಸ್ ಅಂದರೆ ಇವರುಗಳೆಲ್ಲ ಕನ್ಫ್ಯೂಸ್ ಮಾಡಿ ದಾರಿ ತಪ್ಪಿಸ್ಬಿಡ್ತಾರಲ್ಲಿ. ಅವನ ಖಂಡನೆ ಪಂಚಾಖ್ಯಾತಿವಾರ ಅಂತ ಜಿಜ್ಞಾಸಾದಿಗಳಲ್ಲಿ ಬರುತ್ತೆ. ತೊಳೆದು ಬಿಟ್ಟಿದ್ದಾರಲ್ಲಿ ಪಂಚಾಖ್ಯಾತಿವಾರದಲ್ಲಿ. ಅದರಲ್ಲಿ ಕಡೆಯದು ಒಂದು ವಾರ ಇದೆ. ಅವರು ಸೋಮಾಭಾವೇ ಪೂತಿಕಾಗ್ರಹಣಂ ಅಂತ ಹೇಳಿ ಸೋಮಲತ ಇಲ್ಲ ಅಂದರೆ ಅದಕ್ಕೆ ಪರ್ಯಾಯತ್ವೇನ ಪೂತಿಕಾಲತೆಯನ್ನು ಬಳಸ್ರಿ ಸೋಮಯಾಗದಲ್ಲಿ ಅಂತ. ನೋಡಿ ಇದು ಯಾಕೆ ಹೀಗೆ ಬಂದಿದೆ ಅಂದರೆ ಆಶ್ಚರ್ಯ ಆಗತ್ತೆ. ಒಂದು ಟೀಮ್ ಮಾಡ್ತಂತೆ ಬ್ರಿಟಿಷರ್ಸ್, ಸೋಮಲತೆಯನ್ನು ಹಾಳು ಮಾಡಿರಿ. ಸೋಮ ಅಂತ ಸಿಗತ್ತೆ, ವೆಬ್ಸೈಟಲ್ಲಿ ಹಾಕ್ರಿ ರಾಯ್ರೆ. ಸೋಮ ಅಂತ ಪುಸ್ತಕದ ಹೆಸರು. ಆ ಟೀಮ್ ಮಾನಿಟರ್ ಇದ್ದಲ್ಲ ಅವನು ಬರೆದಿರೋ ಗ್ರಂಥ. ಈ ಹುಡುಕಿ ಪುಣ್ಯಭೂಮಿ ಭಾರತದ ಸೋಮಲತೆಯನ್ನೆಲ್ಲ ಹಾಳು ಮಾಡಿದ್ವಿ, ನಮ್ಮ ಇದರಲ್ಲಿ ಬೆಳೆಸ್ಬೇಕು ಅಂತ ನೋಡಿದ್ವಿ, ನಮ್ಮಲ್ಲಿರೋ ಟೆಂಪ್ರೇಚರ್ಗೆ ಅದು ಬೆಳಿಲೇ ಇಲ್ಲ, ಇಲ್ಲಿ ಹಾಳು ಮಾಡಿದ್ವಿ ಅಂತ ಅವ್ನು ಬರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪೂತಿಕಾ ಇರಬಹುದು, ಇರಲಿ. ಅವ್ರು ಏನಂತಾರೆ ಅಂದರೆ ಸೋಮಲತೆಯ ಅಂಶಗಳೆಲ್ಲ ಪೂತಿಕಾದಲ್ಲಿ ಇದೆ ಅಂತಾರಲ್ಲೋ ಮಾರಾಯ. ದೇವರೇ ಗತಿ. ಶುಕ್ತಿ ನೋಡಿ ರಜತ ಕಾಣಿಸುತ್ತಲ್ಲ, ಹೇಗೆ ಅಂದರೆ ರಜತದಲ್ಲಿ ಶುಕ್ತಿಯ ಅಂಶ ಇದೆ ಅಥವಾ ಶುಕ್ತಿಯಲ್ಲಿ ರಜತಾಂಶ ಇದೆ.